ಬರ್ರಿ 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 ಏನ್ರಿ ನಮ್ಮ ಆರ್ ಸಿ ಬಿದು ಏನೇನೋ ತೆಲಗ ಹಾಕ್ತವ್ರೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ರೂಮರ್ಸ್ಗಳು ಬರ್ತಾ ಇವೆ. ಅವು ನಿಜಾನೋ ಸುಳ್ಳು ಒಂದು ಗೊತ್ತಾಗ್ತಿಲ್ಲ ಗುರು. ಫೋನ್ ಓಪನ್ ಮಾಡಿದ್ರೆ ಸಾಕು ಹೆಜಲ್ವುಡ್ ಅಂದ್ರೆ ಜೋಶ್ ಹೆಜಲ್ವುಡ್ ಅವರು ರೂಲ್ಡ್ ಔಟ್ ಆಗ್ತಾ ಇದ್ದಾರೆ. ಮತ್ತೆ IPL ಗೆ ಆಡಕ್ಕೆ ಬರ್ತಾ ಇಲ್ಲ, ಅವ್ರಿಗೆ ಇಂಜುರಿ ಆಗಿದೆ, ಅದು ಆಗಿದೆ ಇದು ಆಗಿದೆ. ಯಾಕೆ ಗುರು ಇಷ್ಟು? ಇನ್ನೂ 15 ದಿನ ಬಾಕಿ ಇದೆ ಸ್ಟಾರ್ಟ್ ಆಗಲು. ಇವಾಗ ಆಲ್ರೆಡಿ ಆ ರೇಂಜಿಗೆ ಸುದ್ದಿ ಬರತೈತಿ. ಬಟ್ ಅದು ಕನ್ಫರ್ಮ್ ಅಪ್ಡೇಟ್ ಏನಂದ್ರ ಫಸ್ಟ್ನೇ ಮ್ಯಾಚ್ ಏನೋ ಅವ್ರು ಮಿಸ್ ಆಗ್ತಾರೆ ಅಂತ ಒಂದು ಅಪ್ಡೇಟ್ ಇದೆ. ಏನೋ ಒಟ್ಟು ಅವ್ರಿಗೆ ಏನೋ ಇಂಜುರಿ ಇದೆ ಅಂದ್ರೆ ಫಿಟ್ನೆಸ್ ನಲ್ಲಿ ಇನ್ನೂ ಫಸ್ಟ್ ಇಂಜುರಿ ಆಗಿತ್ತಂತ. ಅದು ಏನೋ ಇನ್ನೂ ಅವ್ರಿಗೆ ರಿಪೋರ್ಟ್ ಬಂದಿಲ್ಲ ಅಂತ, ಫಿಟ್ನೆಸ್ ರಿಪೋರ್ಟ್. ಅಂದ್ರೆ ಎಲ್ಲ ಪ್ಲೇಯರ್ಸ್ ಅದೇ ಫಿಟ್ನೆಸ್ ರಿಪೋರ್ಟ್ ಬಂದಾದ್ಮೇಲೆನೆ ಪ್ರಾಕ್ಟೀಸ್ ಸೆಷನ್ಗೆ ಇಳಿತಾರೆ. ಹಂಗಾಗಿ ಮೇನ್ ಅವ್ರಿಗೆ ಹೆಲ್ತ್ ಮೇನ್ ಆಗಿರುತ್ತೆ. ಯಾಕಂದ್ರೆ ಈ IPL ಮಿಸ್ ಆದ್ರೂ ಮುಂದಿನ IPL ಆಡೋಕರ ಬೇಕಾಗಿರುತ್ತೆ. ಮತ್ತೆ ಈಗ ಅರ್ಧ ಮುರ್ದ ಬಂದ್ರಂದ್ರ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕ ಹೆಜಲ್ವುಡ್ ಅವರು ಅದಕ್ಕೆ ವೇಟ್ ಮಾಡ್ಬೋದು. ಹಾಗಾಗಿ ಫಸ್ಟ್ ಮ್ಯಾಚ್ ಮಿಸ್ ಆಗ್ಬೋದು, ಇಲ್ಲಕ್ಕಿಂದ್ರೆ ಇಲ್ಲ. ಬಂದ್ರೆ ಹೇಳಕ್ಕಾಗಲ್ಲ. ನಮ್ಮ RCB ಮ್ಯಾಗ ಅಷ್ಟು ಫ್ಯಾನ್ಸ್ ಮ್ಯಾಗ ಅಷ್ಟು ಪ್ರೀತಿ ಇದ್ರ ಬಂದ್ರು ಬರ್ಬೋದು. ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಬರ್ಲಿ, ನಾವು ಹಂಗದನ್ನ ಬೇಡ್ಕೊತೀವಿ ಗುರು. ಯಾಕಂದ್ರ ಮೇನ್ ಬೌಲರ್ ಆಗಿರ್ತಾರೆ ನಮ್ಮ RCB ಗೆ. ಮತ್ತೆ ಆಡೋದು ಮಾತ್ರ ಸಖತ್ತಾಗಿನೇ ಆಡ್ತಾರೆ ಬಾಲಿಂಗ್ನಾಗ. ನೋಡುವ ಕಾದು ಯಾವಾಗ ಬರ್ತಾರೆ ಅಂತಂದು. ಇದು ಮಾತ್ರ ಬಹಳ ಜಾಸ್ತಿನೇ ಇದಾಗ್ತದೆ. ನೋಡುವ ಈ ಸೀಸನ್ ಯಾವ ತರ ನಮ್ಮ RCB ಆಡ್ತಾರ ಮತ್ತೆ ಗುಮ್ತಾರ ಅಂತಂದು ಕಾದು ನೋಡೋಣ. ಇನ್ನೇನು ಕ್ಯಾಂಪಿಗೆ ಬರ್ತಾರೆ ಎಲ್ಲರೂ. ಬಂದಾದ್ಮೇಲೆ ಫುಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರ. ವಿರಾಟ್ ಕೊಹ್ಲಿನೂ ಕೂಡ ಇಂಡಿಯಾದಾಗ ಆಧಾರ ಅಂತಂದು ಅಪ್ಡೇಟ್ ಇದೆ. ನೋಡೋಣ ಅವ್ರು ಬಂದು ಯಾವಾಗ ಜಾಯಿನ್ ಆಗ್ತಾರೆ ಅಂತಂದು. ಆದಷ್ಟು ಬೇಗ ಕೂಡ ಜಾಯಿನ್ ಆಗ್ತಾರೆ. ಯಾಕಂದ್ರೆ ಅವರು ಕೂಡ ಆಲ್ಮೋಸ್ಟ್ ಆಲ್ ವಿರಾಟ್ ಕೊಹ್ಲಿ ಅವರು ಇವಾಗ ರೀಸೆಂಟ್ ಆಗಿ ಯಾವ ಕ್ರಿಕೆಟ್ ಟೂರ್ನಮೆಂಟ್ ಆಡೇ ಇಲ್ಲ. ಹಂಗಾಗಿ ಅವರು ಕೂಡ ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇರ್ತಾರೆ. ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಒಂದು ಏನು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಫುಲ್ಲು ವೈರಲ್ ಆಗ್ತಾನೆ ಇರ್ತದೆ ಬಿಡಿ. ಅವ್ರದ್ದು ಮಾತೇ ಇಲ್ಲ. ಅವ್ರ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ತರ ವೈರಲ್ ಆಗ್ತಾರೆ ಅಂತಂದು. ಸಖತ್ತಾಗಿನೇ ಒಂದು ಫೋಟೋ ಅದೇ ಪ್ರಾಕ್ಟೀಸ್ ಸೆಷನ್ ಇಂದ ಬಿಟ್ಟವ್ರೆ. ಅದೇ ಇವಾಗ ನಾವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ವಿರಾಟ್ ಕೊಹ್ಲಿ ಪ್ರೊಫೈಲ್ ನೋಡಿದ್ರೆ ಗೊತ್ತಾಗತ್ತೆ. ನೋಡುವ ಇಲ್ಲಿ ಯಾವ ತರ ಎಷ್ಟನೇ ತಾರೀಕಿಗೆ ಬಂದು ಜಾಯಿನ್ ಆಗ್ತಾರೆ ನಮ್ಮ RCB ನ ಅಂತಂದು ಕಾದ್ ನೋಡ್ಬೇಕಾಗಿದೆ. ಓಪನಿಂಗ್ ಮ್ಯಾಚ್ ಮಾತ್ರ ಸಖತ್ತಾಗಿದೆ. ಅಂದ್ರೆ ಈ ಸ್ಟಾರ್ಟಿಂಗ್ ಇದು ಕಂಟಿನ್ಯೂ ಆಗಿ 3 ವರ್ಷ ಆಯ್ತು RCB ಓಪನಿಂಗ್ ನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇದನ್ನ RCB ಎಲ್ಲಿ ತನಕ ತಗೊಂಡು ಹೋಗ್ತಾರೆ ಓಪನಿಂಗ್ ಸೆರೆಮನಿಲಿ ಆಡ್ಸಕ್ಕೆ ಅಂತಂದು. ಯಾಕೆಂದ್ರೆ 3 ವರ್ಷ ಓಪನಿಂಗ್ ಸೆರೆಮನಿ RCB ಇಂದ ಸ್ಟಾರ್ಟ್ ಮಾಡೋರಲ್ಲ, ಚೆನ್ನಾಗಿನೇ ಸ್ಟಾರ್ಟ್ ಆಗಿದೆ. ಹಂಗಾಗಿ RCB ನೇ ಆಡಿಸ್ತಾ ಇದ್ದಾರೆ. ಹಿಂದೆ ಚಾಂಪಿಯನ್ ಆದ್ರಂತಂದು ಆಡಿಸ್ತಾ ಇಲ್ಲ RCB ಅಂತಂದ್ರೆ ಅದು ರೂಲ್ಸ್ ಇದೆ. ಹಿಂದೆ ಯಾರು ಗೆದ್ದಿರ್ತಾರೆ ಅವರು ಒಳ್ಳೆ ಫಸ್ಟ್ ಸೀಸನ್ ಸ್ಟಾರ್ಟ್ ಆವಾಗ ಫಸ್ಟ್ ಅವರೇ ಆಡ್ಬೇಕಂತಂದ್ ರೂಲ್ಸ್ ಇದೆ. ಬಟ್ ನಮ್ಮ RCB ಸೋತಿದ್ರು ಕೂಡ ಗೆದ್ದ ಟೀಮ್ ಜೊತೆ ಆಡಿಸ್ತಾ ಇದ್ರು, ಇದು ಮಾತ್ರ ಪಕ್ಕ. ನೋಡುವ ಏನ್ ಆಗತ್ತೆ ಅಂತಂದು. ಈ ಸೀಸನ್ ಯಾವ ತರ ಆಡ್ತಾರೆ ಬಹಳ ಕಾತರದಿಂದ ಕಾಯ್ತಾ ಇದ್ವಿ. ಈ ಸೀಸನ್ ಏನ್ ಬಿಡ್ರಿ, ಹೋದ ಸೀಸನ್ ಹೊಡೆದ್ರಲ್ಲ ಹಂಗ ಹೊಡಿತಾರ ಅಂತ ನಾವು ಅನ್ಕೊಂಡ್ವಿ. ಮತ್ತೆ ಅಂದ್ರೆ ಎಲ್ಲಾ ಪ್ಲೇಯರ್ಸ್ ಬಂದು ಜಾಯಿನ್ ಆಗ್ಲಿ, ಯಾವ ಪ್ಲೇಯರ್ಸ್ ಕೂಡ ಇಂಜುರಿ ಆಗದೆ ಇರ್ಲಿ. ಮತ್ತೆ ಏನೇನೋ ಒಂದಿಷ್ಟುಗಳು ಅಪ್ಡೇಟ್ಸ್ ಬರ್ತವೆ, ಬಟ್ ಅವು ಏನೋ ಆಗದೆ ಇರ್ಲಿ ಅಂತ ಹೇಳ್ತೀನಿ. ಯಾವ ಪ್ಲೇಯರ್ಸ್ಗೂ ಏನೋ ಆಗದೆ ನಮ್ಮ ಬೆಂಗಳೂರಿಗೆ ಬಂದು ತಲುಪ್ಲಿ, ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳುತ್ತಾ. ಮತ್ತೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದ್ರೆ